ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ 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 1008 ಜಗದ್ಗುರು ಪ್ರಸನ್ನರಿಗಳ ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರುಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೂ ಹಾಗೂ ನಮಗೂ ಹಿತ ನುಡಿಗಳನ್ನು ಆಗಿರ್ತಕ್ಕಂತಹ ಮುಕ್ತಿಮಂದಿರ ಧರ್ಮಕ್ಷೇತ್ರದ ವಿಮಲ ರೇಣುಕ ವೀರ ಮುಕ್ತಿಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡು ನಮಗೂ ಹಾಗೂ ನಿಮಗೆಲ್ಲರಿಗೂ ಹಿತ ನುಡಿಗಳನ್ನು ಆಡಿದಂತಹ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಆರ್. ಪಾಟೀಲ್ ರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ಚಿತ್ತನಗೌಡರವರೇ ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ.ಎಸ್. ಅಕೀರ್, ಕಾಶಿ ಮಹಾಜಗದ್ಗುರುಗಳ ಸನ್ನಿಧಾನದಲ್ಲಿ ಹಾಗೂ ರಂಭಾಪುರಿ ಜಗದ್ಗುರುಗಳ ಸನ್ನಿಧಾನದಲ್ಲಿ ಇವತ್ತು ನಾವು ಅವರ ಪಾದದ ಮೇಲೆ ಸಾಕ್ಷಿಯನ್ನಾಗಿ ಹೇಳಿದ್ದೀನಿ. ನಾವೇನು 53 ಎಕರೆ ಎಣ್ಣೆ ಮಾಡಕ್ಕೆ ಕೊಟ್ಟಿದ್ವಿ, ಅವರ ಆಶೀರ್ವಾದದ ಮೇಲೆಗೆ ಅವರನ್ನು ಕ್ಯಾನ್ಸಲ್ ಮಾಡಂತ ಹೇಳ್ಯಾರ. ಇವತ್ತಿನಿಂದ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಗುರುಗಳ ಒಂದು ಪಾದಾರವಿಂದಗಳಲ್ಲಿ ಮತ್ತು ರಂಭಾಪುರಿ ಜಗದ್ಗುರುಗಳವರು ಮತ್ತು ಕಾಶಿ ಜಗದ್ಗುರುಗಳವರು ನನಗೆ ಪ್ರಾಯಶ್ಚಿತವಾಗಿ 30 ದಿನ ಇಲ್ಲ 90 ದಿನ ಅನುಷ್ಠಾನವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅಂತ ಹೇಳ್ಯಾರ. ಗುರುಗಳ ಆಜ್ಞೆಯಂತೆ ನಾನು ಅವರು ಎಲ್ಲಿ ಹೇಳ್ತಾರ ಪವಿತ್ರ ಕ್ಷೇತ್ರಕ್ಕೆ ಹೋಗಿ, ಪುಣ್ಯ ಕ್ಷೇತ್ರಕ್ಕೆ ಹೋಗಿ ರಂಭಾಪುರಿ ಜಗದ್ಗುರುಗಳವರ, ಕಾಶಿ ಜಗದ್ಗುರುಗಳವರ ಆಶೀರ್ವಾದದ ಮೇರೆಗೆ ನಾ ಏನೋ ತಪ್ಪು ಮಾಡಿದ್ರು ಸಹಿತ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ಹೆತ್ತ ತಾಯಿದಲ್ಲಿ ಹೆಂಗ್ ಹೊಟ್ಟೆ ಹಾಕೊಂತಾರ ಹಂಗೆ ನಾನು ಏನೋ ಆ ತಪ್ಪು ಮಾಡಿದ್ರು ಸಹಿತ ರಂಭಾಪುರಿ ಜಗದ್ಗುರುಗಳವರು, ಕಾಶಿ ಜಗದ್ಗುರುಗಳವರು ಅದನ್ನು ಹೊಟ್ಟೆ ಹಾಕೊಂಡು ನನ್ನ ಜಪಾನ ಮಾಡಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಭಕ್ತರಿಗೆ ಧರ್ಮಕ್ಕಾಗಿ ಮತ್ತು ಈ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಆ ಕೆಲಸ ಕಾರ್ಯಗಳನ್ನ ಇವತ್ತಿನಿಂದ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ರಂಭಾಪುರಿ ಜಗದ್ಗುರುಗಳು ಮತ್ತು ಕಾಶಿ ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ.